ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬೀಳ್ಗಿಯ ಮಾಜಿ ಶಾಸಕ ಮುರುಗೇಶ್ ನಿರಾಣಿ ಹಾಗೂ ಹಾಲಿ ಶಾಸಕ ಜಿಟಿ ಪಾಟೀಲ್ ಮಧ್ಯೆ ಟಾಕ್ವಾರ್. ಜಿಟಿ ಪಾಟೀಲ್ ವಿರುದ್ಧ ಭ್ರಷ್ಟಾಚಾರದ ಆರೋಪ. ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬನ್ನಿ ಎಂದ ನಿರಾಣಿಗೆ ಜಿಟಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ನನಗೆ ಮುರುಗೇಶ್ ನಿರಾಣಿ ಭ್ರಷ್ಟ ಶಾಸಕ ಎಂದು ಕರೆದಿದ್ದಾರೆ. ಅವರು ಭ್ರಷ್ಟ ಮಂತ್ರಿಯಾಗಿದ್ದರು. ಏನೋ ಗಾಳಿ ಒಳಗೆ ಗೊಂಡು ಹೊಡೆದಿದ್ದಾರೆ. ನನಗೆ ಚುನಾವಣೆಗೆ ಸವಾಲು ಹಾಕಿದ್ದಾರೆ. ರಾಜೀನಾಮೆ ಕೊಟ್ಟು ಬನ್ನಿ, ಖರ್ಚಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಜನ ನಿಮ್ಮನ್ನು ಆರಿಸಿ ಕಳಿಸಿದ್ದೇವೆ. ಅರ್ಧಕ್ಕೆ ರಾಜೀನಾಮೆ ಕೊಡೋದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪಕ್ಷ ನಿರ್ದೇಶನ ಕೊಟ್ಟರೆ ಕಾರ್ಯಕರ್ತರು ರಾಜೀನಾಮೆ ಕೊಡಿ ಅಂದರೆ ಕೊಡ್ತೀನಿ. ಯಾರೋ ಹೇಳ್ತಾರೆ ಅಂತ ರಾಜೀನಾಮೆ ಕೊಡೋಕ್ಕಾಗಲ್ಲ. ನಾನು 2025ಕ್ಕೆ ಚುನಾವಣೆಗೆ ನಿಲ್ಲಬಾರ್ದು ಅಂತ ಮಾಡಿದ್ದೆ. ಆದರೆ ನಿರಾಣಿ ಅವರೇ ನನ್ನನ್ನು ಬಡಿದೆಬ್ಬಿಸಿದ್ರು. ನಮ್ಮ ಕಾರ್ಯಕರ್ತರು ಪುಣ್ಯದ ದುಡ್ಡು ಇದ್ದರೆ ಇಸಿದುಕೊಳ್ಳಿ ಅಂತ ಹೇಳ್ತಾರೆ. ನಿರ್ಧಾರ ಮಾಡೋದು ಕಾರ್ಯಕರ್ತರ ಕೈಯಲ್ಲಿ. 2025ಕ್ಕೆ ನನಗೆ ಟಿಕೆಟ್ ಕೊಟ್ಟರೆ ನಿಶ್ಚಿತವಾಗಿ ನಿರಾಣಿ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಎಂದ ಜಿಟಿ ಪಾಟೀಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕನವರ್, ಜಮಖಂಡಿ. ನಮ್ಮಲ್ಲಿ ನಿಜವಾದ ಪ್ರಾಮಾಣಿಕ ಚುನಾವಣೆ ಮಾಡೋದಿತ್ತಂದ್ರೆ ಇಬ್ಬರು ಕೂಡ ನಾನು ನಿಲ್ಬಾರ್ದು, 28ಕ್ಕೆ ನಾನು ಕಾಂಟೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರದೊಳಗೆ ಇದ್ದೆ. ಅದು ಯಾವುದೂ ಸುಳ್ಳಲ್ಲ. ಇವತ್ತು ಅವ್ರು ಚಾಲೆಂಜ್ ಮಾಡ್ಯಾರಂದ್ರೆ ನಮ್ಮ ಪಕ್ಷ ಮತ್ತು ನಮ್ಮ ಎಲ್ಲ ಹಿರಿಯರು ಕಾರ್ಯಕರ್ತರು ಏನಾದರೂ ಅವಕಾಶ ಮಾಡಿಕೊಟ್ರೆ ಅವ್ರ ವಿರುದ್ಧ ಇನ್ನೊಮ್ಮೆ ಸ್ಪರ್ಧೆ ಮಾಡ್ಬೇಕಂತ ಇಚ್ಛಾನ ಇದೆ ನಂದು. ಅವ್ರು ಹೇಳಿದ ಮಾತಿಗೆ ಅಧಿಕಾರಿಗಳ ವರ್ಗಾವಣೆ ಒಳಗೆ ಕಾಂಟ್ರಾಕ್ಟರ್ ನನಗೆ ಏನಾದರೂ ರೊಕ್ಕ ಕೊಟ್ಟರೆ ಅನ್ನೋದು ಪ್ರೂಫ್ ಮಾಡಿದ್ರೆ ಅಂತ. ಅದಕ್ಕೆ 94ನೇ ಇಸ್ವಿಯಿಂದ ಇಲ್ಲಿವರೆಗೂ ಒಂದು ಕಪ್ ಚಹಾ ಕೊಡಲಿಲ್ಲ ನಾನು ಯಾವುದೇ ಅಧಿಕಾರಿದು. ಇದು ಚಾಲೆಂಜ್ ತಗೊಳ್ಳೋರು ಚಾಲೆಂಜ್ ನಾನು ತಗೋತೀನಿ. ಯಾರಾದರೂ ಇರಾನ್ ಬಿಟ್ಟು ಇನ್ನೂ ಯಾರಾದರೂ ನನಗೊಂದು ಕಪ್ ಚಹಾರ ವರ್ಗಾವಣೆ ಕುಡಿಸಿದ್ರಂದ್ರೆ ಇವತ್ತು ರಾಜೀನಾಮೆ ಕೊಡ್ತೀನಿ. ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ನನಗಿಲ್ಲ. ಅನಂತರ ಗಾಳಿ ಒಳಗೆ ಗುಂಡು ಹೊಡೆಯುವಂಥದ್ದು ರಾಜಕಾರಣಿಗಳು ಬಿಡಬೇಕು. ನನಗೆ 5% ಕಮಿಷನ್ ತಗೋತಾರೆ ಅಂತ ಹೇಳ್ಯಾರ. ಅವರು ಪ್ರೂಫ್ ಮಾಡ್ಬೇಕಲ್ಲ. ಒಂದು ನಾ ಅಂತ ನೀವು 100% ನೀವು ಕಮಿಷನ್ ತಿಂದಿದ್ರಿ, ಭ್ರಷ್ಟಾಚಾರಿಗಳಿದ್ರೆ ನಿಮ್ಮೆಲ್ಲ ಆರೋಪನ ಮಾಡ್ಬೇಕೈತಿ. ಆಮೇಲೆ ಏನೋ ಮಾತಾಡೋಕ್ಕಿಂತ ಮೊದಲು ನಿಮ್ಮ ಸಹೋದರ MLC ಇದ್ರಲ್ಲ, ಹಿಂದೆ ಅವ್ರು MLC ಇದ್ರು, ನೀವು MLA ಇದ್ದೀರಿ, ಅವ್ರು ನೋಡಿ ಕೇಳ್ಕೊಡ್ರಿ. ಅವ್ರನ್ನ ಕೇಳ್ಕೊಂಡು ಏನಾದರೂ ಚಾಲೆಂಜ್ ಮಾಡಿದ್ರೆ ಅಡ್ಡಿ ಇಲ್ಲ. ಇದು ಹಿಂದಕ್ಕೊಮ್ಮೆ ಹೇಳಿನಿ. ಇದನ್ನು ಮೊದಲು ನಿಮ್ಮ ಸಹೋದರನ ಕೇಳ್ಕೊರಪ್ಪ. ಅವ್ರ ಅಭಿಪ್ರಾಯ ತಿಳ್ಕೊಂಡ ನೀನು ಏನೇನು ತಿಳ್ಕೊಂಡು ಮಾತಾಡೋ ತಿಳ್ಕೊಂಡು ಹಿಂದೆ ಹೇಳಿದ್ರೆ ಈಗೂ ಅದನ್ನು ರಿಪೀಟ್ ಮಾಡ್ತೀನಿ.